ನಮಸ್ಕಾರ ವೀಕ್ಷಕರೇ. ಸೊ ವಿಶ್ವರೇ, ಈಗ ಬೊಂಬೆ ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸ್ ನೀವು ಅಟೆಂಡ್ ಮಾಡಿದ್ದೀನಿ ಅಂತ ಹೇಳಿ ಒಂದು ವಿಡಿಯೋನ ತೋರಿಸಿದ್ದೀರಾ ನನಗೆ. ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಸೊ ಆ ಪ್ರಯೋಗ ಏನಕ್ಕೆ ಮಾಡಿದ್ರಿ, ಯಾವ ಥರ ತೊಂದರೆನ ಅದನ್ನು ಸರಿ ಮಾಡೋಕ್ಕೋಸ್ಕರ ಅದನ್ನು ಅಟೆಂಡ್ ಮಾಡಿದ್ದು, ಮತ್ತು ಅದು ಕಂಪ್ಲೀಟ್ ಡೀಟೇಲ್ ಆಗಿ ಅದರ ಬಗ್ಗೆ ಅವ್ರಿಗೆ, ಆ ಫ್ಯಾಮಿಲಿಗೆ ಏನಾಗಿತ್ತು, ಯಾಕೆ ಈ ಥರದ್ದೊಂದು ಪ್ರಯೋಗದ ಮುಖಾಂತರನೇ ಪರಿಹಾರ ಮಾಡೋಕ್ಕೆ ನೀವು ಮುಂದೋಗಿದ್ದು ತಿಳಿಸಿ. ಅಂದರೆ ಇದು ತನ್ನ ಕುಟುಂಬದಲ್ಲಿ ನಡೆದಿರೋಂಥ, ರಕ್ತ ಸಂಬಂಧಿಯಲ್ಲಿ ನಡೆದಿರೋಂಥದ್ದು, ಒಂದು ಆಸ್ತಿ ವಿಚಾರವಾಗಿ ನಡೆದಿರೋಂಥದ್ದು. ಏನಾಯ್ತು ಅಂತ ಹೇಳಿದ್ರೆ, ಅವರ ಫ್ಯಾಮಿಲಿಯಲ್ಲಿ ಒಂದು ಚೆನ್ನಾಗಿದ್ಕೊಂಡು ಒಬ್ರು ಮರಣ ಆದ್ರು, ಅಂದ್ರೆ ತೀರೋದ್ರು ಅಂತ. ಆದ್ಮೇಲೆ ಇವ್ರಿಗೆ ಏನು ಅಂತ ಏನು ಆಕಸ್ಮಿಕವಾಗಿ ತೀರೋಗಿದ್ದಾರೆ ಅನ್ನೋ ಮಟ್ಟದಲ್ಲಿ ಅಂದ್ಕೊಂಡ್ರು. ಮತ್ತೆ ಆಕಸ್ಮಿಕವಾಗಿ ತೀರೋಗಿದ್ದಾರೆ ಅಂದ್ರೆ ಅವರು ತೀರೋಗಿ 15 ದಿನಕ್ಕೆ ಇನ್ನೊಬ್ರು ತೀರೋದ್ರು. ಅದೇ ಕುಟುಂಬದಲ್ಲಿ ಅದೇ ಮನೆಯಲ್ಲಿ. ಅಂದ್ರೆ ಇಬ್ರು ಸಹ ಹೆಂಗ್ ಹಾಕೊಂಡೆ ತೀರೋಗಿತ್ತು, ಅಂದ್ರೆ ಸೂಸೈಡ್ ಮಾಡ್ಕೊಂಡೆ. ಹೌದು, ಮಾಡ್ಕೊಂಡೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಒಂದೇ ಮರದಲ್ಲಿ ಆ ಕಡೆ ಕೊಂಬೆಗೆ ತಂದೆ ನೇಣಕೊಂಡಿದ್ದಾರೆ. ಅವರು ತೀರೋಗ 15 ದಿನಕ್ಕೆ ಮಗ ಈ ಕಡೆ ಕೊಂಬೆಗೆ ನೇಣು ಹಾಕೊಂಡು ತೀರೋಗಿದ್ದಾರೆ. ಅಂದ್ರೆ ಇದೊಂಥರ ಪ್ರೇರಣೆ ಆಯ್ತಲ್ಲ, ಯಾರೋ ಒಂದು ಸಪೋರ್ಟ್ ಈಗ ಪ್ರೇರಣೆ ಮಾಡಿ ಮಾಡಿಸ್ದಂಗ ಆ ತರ ಆಗಿದೆ. ಮತ್ತೆ ಇವ್ರಿಗೆ ಏನು ಆಕಸ್ಮಿಕವಾಗಿ ಏನೋ ಮಾಡ್ಕೊಂಡಿದ್ರು ಅಂತ ತಿಳ್ಕೊಂಡಿದ್ರು. ಈಗ ಎರಡು ಹೆಂಗ್ ಹಾಕೊಂಡು ತೀರೋಗಿದಾರಲ್ಲ, ಇವ್ರಿಗೆ ಮನಸ್ಸಿನಲ್ಲಿ ಗೊಂದಲಗಳು ಹುಟ್ಟಿತು. ಮತ್ತೆ ಇವರು ಎಲ್ಲಾ ಕಡೆಲೂ ಹೋಗಿ ಏನು ಅವ್ರ ಸಮಸ್ಯೆಗಳು ಎಲ್ಲ ತಿಳ್ಕೊಂಡು, ಆ ಸಮಸ್ಯೆಗಳು ಏನು ಅಂತ ಯಾರು ಸಹ ತಿಳಿಸ್ತಿರ್ಲಿಲ್ಲ. ಮಾಟ ಮಂತ್ರ ಆಗಿದೆ. ಮಾಟ ಮಂತ್ರಕ್ಕೆ ಏನ್ ಪರಿಹಾರ, ಅವ್ರಿಗೆ ಗೊತ್ತಿರೋಂಥ ಪರಿಹಾರಗಳು ಮಾಡಿ ಕಳಿಸ್ಕೊಡ್ತಿದ್ರು ಅಷ್ಟೇ. ಅದರಿಂದ ಅವರು ಇನ್ನೂ ಇರುವಂತ ಮೆಂಬರ್ಸ್ಗಳು ಕಳ್ಕೊತೀವಿ ಅಂತ ಹೇಳಿ ಅವರು ತುಂಬಾ ಆಘಾತ ನನ್ನ ಮುಖಾಂತರ ಬಂದ್ರು. ನನ್ನ ಮುಖಾಂತರ ಬಂದ್ಮೇಲೆ ನಾನು ಎಲ್ಲ ನೋಡಿದ್ಮೇಲೆ ಇದು ಒಂದು ಗೊಂಬೆ ಪ್ರಯೋಗ ನಡೆದಿದೆ ಆ ಕುಟುಂಬದ ಮೇಲೆ. ಯಾವ ರೀತಿ ನಡೆದಿದೆ ಅಂತ ಹೇಳಿದ್ರೆ, ಗೊಂಬೆ ಪ್ರಯೋಗ ಎಲ್ಲ ಒಂದು ಗೊಂಬೆ ಪ್ರಯೋಗ ಮಾಡ್ಬೇಕಂತ ಸಂದರ್ಭದಲ್ಲಿ ಒಂದು ಮಣ್ಣಲ್ಲಿ ಮಾಡೋದಿರುತ್ತೆ, ಒಂದು ಬಟ್ಟೆಲ್ ಮಾಡೋದಿರುತ್ತೆ, ಒಂದು ಮರದ ತುಂಡಲ್ಲಿ ಮಾಡೋದಿರುತ್ತೆ. ಇವ್ರಿಗೆ ಯಾವ ರೀತಿ ಪ್ರಯೋಗಗಳು ಮಾಡಿದಾರೆ ಅದನ್ನು ನಾವು ಮೊದಲು ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಇವಕ್ಕೆಲ್ಲ ಶುದ್ರ ಶಕ್ತಿಗಳ ಆವಾಹನೆ ಮಾಡಿ ಕೆಲವೊಂದು ಪ್ರಾಣಿಗಳ ಬಲಿ ಕೊಟ್ಟು ಇಷ್ಟೇ ದಿನದೊಳಗೆ ಇಂಥ ಮನುಷ್ಯ ಸಾಯ್ಬೇಕು ಅಂತ ಮಾಡಿರ್ತಾರೆ. ಮಾಡ್ಬೋದು, ತುಂಬಾ ಮಾಡಿದ್ದಾರೆ. ಆ ರೀತಿ ಮಾಡೋಂಥ ಸಂದರ್ಭದಲ್ಲಿ ಏನ್ ಮಾಡಿದಾರೆ, ಅದು ಗೊಂಬೆ ಪ್ರಯೋಗನ ಮಾಡಿ ಮಶಾಣದಲ್ಲಿ ಊತಿದ್ದಾರೆ. ಮಶಾಣದಲ್ಲಿ ಊತಿರೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ, ಭೂಮಿ ಒಳಗಡೆ ಅದನ್ನ ಕಳಿಸಿದ್ದಾರೆ ಅವ್ರ ಮನೆ ಹತ್ರ. ಅದು ಭೂಮಿನಲ್ಲೇ ಪ್ರವೇಶ ಆಗಿದೆ. ಭೂಮಿ ಒಳಗಡೆ ಪ್ರವೇಶ ಆಗಿದೆ. ಪ್ರವೇಶ ಆದ್ಮೇಲೆ ನಮ್ಮ ಹತ್ರ ಬಂದ್ಮೇಲೆ ಎಲ್ಲ ನೋಡಿ, ಈ ತರ ಆಗಿದೆ, ಈ ತರ ಪರಿಹಾರ ಮಾಡ್ಬೇಕು ಅಂತ ಹೇಳಿ ಪರಿಹಾರ ಮಾಡದ್ಮೇಲೆ ಇದೇ ಜಾಗದಲ್ಲಿ ಇದೆ ಆ ಗೊಂಬೆ ಊತಾಕಿರೋದು. ಆ ಜಾಗ ಪತ್ತೆ ಮಾಡಿದ್ರ ನೀವು? ಪತ್ತೆ ಮಾಡಿ ತೋರಿಸ್ತು. ಅಂದ್ರೆ ನಾವ್ ಇಲ್ಲೇ ಹೇಳ್ತೀವಿ, ಇಂಥ ಜಾಗ ಅಂತ ಅವ್ರಿಗೆ ಹೇಳ್ತೀವಿ. ನಾವು ಅವ್ರ ಮನೆ ಹತ್ರ ಹೋಗಲ್ಲ, ನಾವು ದೇವಸ್ಥಾನದಲ್ಲೇ ಕೂತು ಹೇಳ್ತೀವಿ, ಈ ತರ ಇದೆ, ಇಲ್ಲಿ ತೆಗೆದು ನೋಡಿ ಅಲ್ಲಿ ಇರುತ್ತೆ ಅಂತ. ಹಾಗೆ ಇವರು ಇಲ್ಲಿ ಪರಿಹಾರ ಮಾಡದ್ಮೇಲೆ ಅಲ್ಲಿ ಏನಿದೆ ಗೊಂಬೆದು ಶಕ್ತಿ ಕುಗ್ಗಿದೆ. ಹಾಗೆ ಇವರು ಇಲ್ಲಿಂದ ಹೋದ್ಮೇಲೆ ನಾನು ಕೆಲವೊಂದು ವಸ್ತುಗಳು ಕೊಟ್ಟಿರ್ತೀನಿ ಅವ್ರಿಗೆ, ಅದರಿಂದ ಮತ್ತೆ ಏನು ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಇವ್ರಿಗೇನು ತೊಂದರೆ ಆಗ್ಬಾರ್ದು ತೆಗಿಯುವಂತವ್ರಿಗೆ ಅಂತ. ಯಾರಲ್ಲಿ ಹೋಗ್ತಾರೆ ಜಾಗಕ್ಕೆ? ಹೌದಂತವ್ರಿಗೆ. ಆಗ ಹೋಗಿ ಮನೆಯ ಮುಂಭಾಗದಲ್ಲಿ ಒಂದು ಕಲ್ಲಿನ ಕೆಳಭಾಗದಲ್ಲಿ ಅದು ಗೊಂಬೆ ಇದೆ, ಊತಿಟ್ಟಿದ್ರು. ಅಂದ್ರೆ ಅದು ಮಶಾಣದಲ್ಲಿ ಊತಿ ಅಲ್ಲಿಂದ ಅದು ಸಂಚಾರ ಆಗಿರೋದು. ಮನೆ ಹತ್ರ ಬಂದಿದೆ. ಇದು ವ್ಯತ್ಯಾಸ, ಯಾಕಂದ್ರೆ ಅಲ್ಲೆಲ್ಲೋ ಊತಿರೋದು ಮನೆ, ಅವ್ರ ಮನೆ ಬಾಗಿಲ ಹತ್ರ ಬಂದಿದೆ. ಕಷ್ಟ, ಅದು ಹೆಂಗಿ ಸಾಧ್ಯನೇ ಇಲ್ಲಲ್ಲ. ಹೌದು, ಅದು ನೋಡುವಂತವ್ರಿಗೆ ಸಾಧ್ಯ ಆಗೋದಿಲ್ಲ. ಈ ತಾಂತ್ರಿಕ ಜಗತ್ತಿನಲ್ಲಿ ಇದ್ದಾಗ ಎಲ್ಲ ಸಾಧ್ಯ ಆಗುತ್ತೆ. ಇಲ್ಲ, ಅವರೇ ಬಂದು ಡೈರೆಕ್ಟ್ ಆಗಿ ಅಲ್ಲೇ ಇಟ್ಟು ಹೋಗಿರ್ಬೋದಲ್ಲ. ಇಟ್ಟು ಹೋಗಕ್ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ಎಲ್ಲ ಕಡೆ CC ಕ್ಯಾಮ್ರಾ ಇಟ್ಟಿದ್ರೆ ಅವರು. CC ಕ್ಯಾಮ್ರಾ ಎಲ್ಲೂ ಕಾಣಿಸಿಲ್ಲ. ಅದರಿಂದ ಯಾರು ಅಲ್ಲಿ ಇಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ, CC ಕ್ಯಾಮ್ರಾದಲ್ಲಿ ಬೀಳುತ್ತಾರೆ. ಅಂದ್ರೆ ಇದು ಮೂವ್ ಆಗಿ ಬಂದೈತೆ ಅಂತ. ಅದು ಭೂಮಿ ಒಳಗಡೆ ಬಂದಿರೋದು. ಮತ್ತೆ ಆ ಜಾಗದಲ್ಲಿ ತೆಗೆದಾಗ ಒಂದು ಗೊಂಬೆ, ಆ ಗೊಂಬೆಲಿ ಇವರು ಎಲ್ಲ ಫ್ಯಾಮಿಲಿದು ಫೋಟೋಸು, ಅವ್ರ ಬಟ್ಟೆ, ಮತ್ತೆ ಕೆಲವೊಂದು ಪ್ರಾಣಿಗಳು ಮಾಂಸದ ತುಂಡು. ಆಯ್ತಾ, ಕೆಲವೊಂದು ಹೇಳ್ಬೋದು, ಈ ವರಹ ಅಂದ್ರೆ ಹಂದಿ, ಅದರದ್ದು ಮಾಂಸ ಮತ್ತೆ ಅದರದ್ದು ಕೋರೆ ಬರುತ್ತೆ. ಕೋರೆ, ಅದ್ರದ್ದೊಂದು ಇನ್ನೊಂದು ಮುಳ್ಳು ಬರುತ್ತೆ. ಕೆಲವೊಂದು ವಸ್ತುಗಳೆಲ್ಲ ಹಾಕಿ
ಅದನ್ನು ಬಂಧಿಸಿ ಅದಕ್ಕೊಂದು ಟೈಮ್ ಅಂತ ಕೊಟ್ಟಿರ್ತಾರೆ. ಆ ಟೈಮ್ ಒಳಗೆ ಆ ಮನುಷ್ಯ ಸಾಯ್ಬೇಕು ಅಂತ ಮಾಡಿರ್ತಾರೆ. ಅದೇ ಕೆಲಸ ಮಾಡುತ್ತೆ ಅದನ್ನ, ಅಂದ್ರೆ ಅದೇ ಸಾಯಿಸುತ್ತೆ ಅಂತ ಆಯ್ತು. ಆ ಪ್ರಯೋಗ ಮಾಡಿರೋದು ಆ ಶಕ್ತಿಗಳು, ಶುದ್ರ ಶಕ್ತಿಗಳು ಅವನ್ನು ಆವಾಹನೆ ಮಾಡುತ್ತೆ. ಅಂದ್ರೆ ಆ ಶಕ್ತಿ ಏನ್ ಬೊಂಬೆಯಿಂದ ಅಲ್ಲಿಗೆ ಬಂದಿತ್ತು, ಆ ಶಕ್ತಿನೇ ಈ ಕುಟುಂಬನ ಸಾಯಿಸಕ್ಕೆ ರೆಡಿ ಆಗಿರುತ್ತೆ. ಹೌದು, ಅವರ ದೇಹದಲ್ಲೇ ನಾನು ಸೂಸೈಡ್ ಮಾಡ್ಕೋಬೇಕು, ನಾನು ಈ ಭೂಮಿಯಲ್ಲಿ ಇರಬಾರ್ದು ಅನ್ನೋದು ಅವರ ದೇಹಕ್ಕೆ ತಂದಿಟ್ಟು ನೋಡೋಕೆ ಇದು ಆತ್ಮಹತ್ಯೆ ಮಾಡ್ಕೊಂಡವ್ರೆ ಅಂತ. ಹೌದು. ಅದ್ ನೋಡೋಕೋರಿ ಇದು ಪ್ರಯೋಗದ ಮುಖಾಂತರ ಆಗೈತೆ. ಈಗ ಯಾರಿಗೂ ಗೊತ್ತಾಗಬಾರ್ದು. ಈಗ ಮೇನ್ ಆಗಿ ನಾವು ಏನಾದ್ರು ಮಾಡಿದಾಗ ಕಾನೂನು ಭದ್ರತೆಯಾಗಿ ಎಲ್ಲರಿಗೂ ಪ್ರಚಾರ ಆಗುತ್ತೆ. ಇದು ಬೆನ್ನಿಂದಗಡೆ ಮಾಡುವಂಥದ್ದು ಗೊತ್ತಾಗಲ್ಲ. ಅಷ್ಟು ಸ್ಟ್ರಾಂಗ್ ಆಗಿ ಮಾಡೋರು ಇದ್ದಾರೆ. ಇದು ಎಷ್ಟು ದಿವಸ ಆಯ್ತು ಈ ಕೇಸ್ ನೀವು ಅಟೆಂಡ್ ಮಾಡಿ? ಇದು ನಾನು 1 ವರ್ಷ ಆಯ್ತು. 1 ವರ್ಷ ಹಿಂದೆ. ಸೊ ಆಗ ಈ ತರದೊಂದು ಕೇಸ್ ಅಂದ್ರೆ ಆ ತರ ಮಾಡೋರು ಹೌದು ಇದಾರೆ. ಮತ್ತೆ ಅದೆಲ್ಲ ಬಗೆಹರಿಸ್ಮೇಲೆ ಅದೆಲ್ಲ ತೆಗ್ದು ನೋಡಿದ್ರು, ಅವ್ರಿಗೆ ಎಲ್ಲ ನೋಡಿದ್ಮೇಲೆ ಅದನ್ನ ಯಾವ ರೀತಿ ವಿಸರ್ಜನೆ ಮಾಡಬೇಕು, ಅಗ್ನಿಯಿಂದ ಅಂದ್ರೆ ಬೆಂಕಿಯಿಂದ ಸುಡಬೇಕು, ಅದನ್ನು ಒಂದು ಮಶಾಂಕ್ ತಗೊಂಡೋಗಿ ಬೆಂಕಿಯಿಂದ ಸುಟ್ಟು ಅದನ್ನು ಬಸ್ ಮಾಡಿದ್ಮೇಲೆ ಈಗ ಏನು ಇದಾರೆ ಅವರೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಇವ್ರಿ. ಅದನ್ನ ಸುಟ್ಟಾಕದ್ರ? ಸುಟ್ಟಾಕ ಅದನ್ನ ಎತ್ಕೊಂಡು ನಿಮ್ಮ ಹತ್ರ ಬಂದಿದ್ರ, ಇಲ್ಲ ಅವ್ರಿಗೆ ಹಿಂಗ್ ಮಾಡ್ರಿ ಅಂತ ಹೇಳಿದ್ರ? ಇಲ್ಲ ಅವ್ರಿಗೆ ಹೇಳ್ದು, ನಮ್ಮ ಹತ್ರ ತರಕ್ ಕೇಳಲಿಲ್ಲ. ಯಾವ ಊರವರು? ಇವರು ಕೇರ್ಪೇಟೆ ಹತ್ರ ಅವರು. ಸೊ ಕೇರ್ಪೇಟೆ. ಬಟ್ ಆಗ ಅವ್ರ ಕುಟುಂಬದಲ್ಲಿ ಇಬ್ಬರು ತಂದೆ ಮಗ ಹೋಗ್ಬಿಟ್ರು, ತೀರೋಗಿದ್ರು. ಬಟ್ ಆಸ್ತಿ ವಿಚಾರಕ್ಕೆ. ಬಟ್ ಇದು ಪ್ರಯೋಗ ಆಗಿದ್ದು ಬೊಂಬೆ ಪ್ರಯೋಗ. ಯಾರು ಮಾಡಿದ್ರು, ಎಲ್ಲಿಂದ ಮಾಡಿ ಕಳ್ಸಿದ್ದಾರೆ, ಇದ್ರದ್ದೇನ ಪತ್ತೆ ಮಾಡಿದ್ರ? ಕೆಲವೊಂದು ಪತ್ತೆ ಮಾಡಿ ಅವ್ರಿಗೆ ಏನ್ ತಿಳಿಸ್ಬೇಕಾಯ್ತದೆ ಎಲ್ಲ ತಿಳಿಸಿದೋ. ಯಾಕೆಂದ್ರೆ ಅವರು ಫ್ಯಾಮಿಲಿಲೇ ಮಾಡಿರೋಂಥದ್ದು. ಅವ್ರ ಫ್ಯಾಮಿಲಿಲೇ ಮಾಡೋದ್ರಿಂದ ಏನಂದ್ರೆ ಫ್ಯಾಮಿಲಿಯಿಂದ ಮಾಡೋದ್ರಿಂದವ ಅದು ಅವ್ರಿಗೆ ವೈಮನಸ್ ಬರುತ್ತೆ. ಅಣ್ಣ ತಮ್ಮಂದಿರ ಮಾಂತ್ರಿಕ ಯಾರು ಮಾಡಿದ್ದು ಅಂತ. ಮಾಂತ್ರಿಕ ಅಂದ್ರೆ ಮಾಂತ್ರಿಕರದು ಅದು ಕೆಲವೊಂದು ಶಕ್ತಿಗಳನ್ನ ಅವ್ರು ಬಿಟ್ಕೊಡಲ್ಲ. ಯಾರೇ ಆದ್ರೂ ಏನೇ ಮಾಡಿದ್ರು ಅವರು ಶಕ್ತಿಗಳು ಬಿಟ್ಕೊಡಲ್ಲ. ಅವರು ಹೇಳಲ್ಲ. ನೀವು ಯಾವುದೇ ಜಾಗಕ್ಕೆ ಹೋದ್ರು ಈ ತರನೇ ಮಾಡಿದ್ದಾರೆ ಮಾಂತ್ರಿಕರು ಅಂತ ಪ್ರಯೋಗ ತಿಳಿಸ್ಬೋದು. ಅಷ್ಟು ಬಿಟ್ರೆ ಇವರೇ ಮಾಡಿದ್ದಾರೆ ಅಂತ ತಿಳಿಸಕ್ಕಾಗಲ್ಲ. ಮಾಡಿಸಿರುವಂತವ್ರು ಬೇಕಾದ್ರೆ ತಿಳಿಸ್ಬೋದು. ಮಾಡಿಸಿದಾರೆ ಅಂತ ಹೇಳಿದ್ರೆ ಮಾಂತ್ರಿಕನ ಹೆಸರು ಹೇಳಲ್ಲ. ಹೌದು. ಸೊ ಅವಕ್ಕೂ ನಿಯತ್ತಿರುತ್ತೆ. ಸೊ ಅವು ಸತ್ರು ಕೂಡ ಅವ್ರ ಓನರ್ನೇ ಅವ್ರ ಹೆಸರು. ಅಂದ್ರೆ ಅಷ್ಟು ಶಕ್ತಿನ ಆವಾಹನೆ ಮಾಡ್ಕೊಂಡಿರ್ತಾರೆ. ಅವರು ಸಾಧನೆ ಮಾಡಿರ್ತಾರೆ. ಸಾಧನೆ ಮಾಡಿದಾಗ ಆ ವ್ಯಕ್ತಿ, ಈಗ ನಾವು ಸಾಧನೆ ಮಾಡಿದೀವಿ, ನಮ್ಮ ಶಕ್ತಿಗಳು ನಮ್ಮನ್ನು ಬಿಟ್ಕೊಡಲ್ಲ. ಆ ರೀತಿ ಅವರು ಬಿಟ್ಕೊಡಲ್ಲ. ಈ ತರ ಒಂದು ನಿಮ್ಗೆ ಅಪ್ಪ ಅವ್ರದ್ದು ಇದ್ರ ಮುಖಾಂತರ ಅಂದ್ರೆ ಯಾರು ಈಗ ಅಪ್ಪವರ ಇಲ್ಲ ಅಮ್ಮನವರು ಕಡೆಯಿಂದ ಇದನ್ನ ದಾರಿ ನಿಮ್ಗೆ ಇದನ್ನ ಸರಿ ಮಾಡೋಕೆ ಮಾರ್ಗ. ಯಾಕೆಂದ್ರೆ ಶನೇಶ್ವರ ಸ್ವಾಮಿ ಇವಕ್ಕೆಲ್ಲ ಅವರು ದೃಷ್ಟಿ ಕೊಡಲ್ಲ. ಅಮ್ಮನವರು, ಮಹಾಲಕ್ಷ್ಮಿ ಅಮ್ಮನವರು ಯಾವುದೇ ಭೂತ ಪ್ರೇತ ತಾವಿಂದ ಪ್ರತಿಯೊಂದಕ್ಕೂ ದೃಷ್ಟಿ ಕೊಡ್ತಾರೆ. ಅದರಿಂದ ಅಮ್ಮನವರು ಎಲ್ಲಾ ಸಮಸ್ಯೆಗಳಿಗೂ ಮೇನ್ ಆಗಿ ನಿಂತು ಕೆಲಸ ಮಾಡ್ಕೊಡ್ತಾರೆ. ಅವ್ರು ತಿಳಿಸ್ದಂಗೆ ನೀವು ಮಾಡ್ಕೊಡ್ತೀವಿ? ಹೌದು, ಅವ್ರು ತಿಳಿಸ್ದಂಗೆ ನಾವು ಮಾಡ್ಕೊಡ್ತೀವಿ. ಸೂಪರ್. ಸೊ ಆ ವಿಡಿಯೋಗಳು ನಮ್ಮ ವೀಕ್ಷಕರು ನೋಡಿದ್ದಾರೆ. ಸೊ ತುಂಬ ಡಿಫ್ರೆಂಟ್ ಆಗೈತೆ. ಯಾಕಂದರೆ ಈ ಕಾಲದಲ್ಲಿ ಈ ಥರದ್ದೊಂದು ಕೇಸು, ಸ್ಪೆಷಲಿ ಬೊಂಬೆ ಬಂದು ಎಲ್ಲೋ ಮಾಡಿರೋ ಬೊಂಬೆ ಅವ್ರ ಮನೆ ಹತ್ರ ಬಂದು ಒಂದು ಬಾಗಿಲ ಹತ್ರ ಇದೆ ಅಂದರೆ ಆಶ್ಚರ್ಯ ಆಗುತ್ತೆ. ಯಾರೂ ಬಂದಿಲ್ಲ CC ಕ್ಯಾಮ್ರಾಗಳಲ್ಲಿ, ಬಟ್ ಹೆಂಗೆ ಬಂತು ಬೊಂಬೆ? ಸೊ ವಿಶ್ವ ಅವ್ರು ಹೇಳ್ತಾರೆ ಅವ್ರು ಬಂದು ಎಲ್ಲೋ ಮಾಡಿರೋದು ಅದು ಮೂವ್ಮೆಂಟ್ ಆಗೈತೆ, ಭೂಮಿ ಒಳಗಡೆ ಸಂಚಾರ ಮಾಡಿ ಬಂದೈತೆ ಅಂತ. ಅದರೊಳಗಡೆ ಇಟ್ಟಿರೋ ಕೆಲವು ವಸ್ತುಗಳು, ಇವ್ರ ಫೋಟೋಗಳು, ಇವ್ರ ಹೆಸರುಗಳು, ಸೊ ಇವೆಲ್ಲನೂ ಕಾಣಿಸಿದಾಗ ಆಶ್ಚರ್ಯ ಆಗುತ್ತೆ, ಭಯ ಆಗುತ್ತೆ. ಆ ಕುಟುಂಬದಲ್ಲಿ 2 ಆಲ್ರೆಡಿ ಸಾವಾಗೈತೆ. ಸೊ ಈ ಥರದ್ದು ಗಂಭೀರವಾದ ವಿಚಾರ. ಯಾಕಂದರೆ ಸಾಮಾನ್ಯವಾಗಿ ಇದು ಐತೆ ಅನ್ನೋ ವಿಚಾರ ಬಿಟ್ಟು, ಇದು ಸಾವು ಬದುಕಿನ ಮುಂದೆ ಒಂದು ಜಮೀನು ಆಸ್ತಿ ವಿಚಾರದಲ್ಲಿ ಎಲ್ಲೆಲ್ಲೂ ಬೇಕೋ ಹೋಗ್ತಾರೆ. ಕೊಲೆಗಳು ಎಷ್ಟೋ ನ್ಯೂಸ್ಗಳಲ್ಲಿ ನಾವು ನೋಡ್ತೀವಿ, ಆಗಿದ್ದಾವೆ, ಗಲಾಟೆಗಳಾಗಿದ್ದಾವೆ. ಬಟ್ ಅದು ಬಿಟ್ಟು ಈ ಥರ ಫೀಲ್ಡನ್ನು ಬಳಸ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಆಸ್ತಿ ವಿಚಾರ, ತುಂಬ ಡೇಂಜರ್. ಬಟ್ ಇದನ್ನು ಸರಿ ಮಾಡ್ಕೊಬೇಕು. ಇಂಥವುಗಳಲ್ಲಿ ಯಾರೂ ದಯವಿಟ್ಟು ಕೈ ಹಾಕಬಾರ್ದು. ಒಂದು ಸ್ವಲ್ಪ ಏರುಪೇರು ಇದ್ರೂ ಅದನ್ನು ಬಗೆಹರಿಸ್ಕೊಂಡು ಶಾಂತವಾಗಿ ನೆಮ್ಮದಿಯಾಗಿ ಬದುಕಲಿ ಅಂತೇಳಿ ನಾವು ಬಯಸ್ತೀವಿ. ಸೊ ಇದೊಂದು ಕೇಸ್ನ ನಿಮ್ಮ ಮುಂದೆ ಹೆಂಗೆ ಅಟೆಂಡ್ ಆಯಿತು, ಹೆಂಗೆ ಮಾಡಿದ್ರು ಅಂತ ಗಮನಕ್ಕೆ ತೊಗೊಂಬಂದಿದ್ದೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.